ಮಿತ್ರರೇ ನಮಸ್ಕಾರ. ಮಿತ್ರರೇ, ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ದಿನಗಣನೆ ಆರಂಭವಾಗಿದೆ. ಫಲಿತಾಂಶ ಹತ್ತಿರ ಬರ್ತಾ ಇದ್ದಂತೆ ಜನರ ಕುತೂಹಲವೂ ಕೂಡ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. BJP ಎಷ್ಟು ಗೆಲ್ಲಬಹುದು, ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು, ಯಾರು ಅಧಿಕಾರಕ್ಕೆ ಬರ್ತಾರೆ, ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗ್ತಾರಾ, ಹೀಗೆ ಜನರ ಕುತೂಹಲವನ್ನು ತಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟಿಗೆ ಜನರು ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ನಡುವೆ ಮಿತ್ರರೇ, ಚುನಾವಣಾ ಸಮೀಕ್ಷೆಗಳು ಜೂನ್ 1ನೇ ತಾರೀಕು ಬರ್ತವೆ. ಜೂನ್ 1ನೇ ತಾರೀಕು ನೀವು ಯಾವುದೇ ಚಾನಲನ್ನು ಹಾಕಿ ಸಮೀಕ್ಷೆಗಳ ಮಹಾಪುರವೇ ನಿಮಗೆ ಸಿಕ್ಬಿಡುತ್ತೆ. ಒಂದೊಂದು ಚಾನಲ್ ಕೂಡ ಒಂದೊಂದು ರೀತಿಯ ಸರ್ವೆಯನ್ನು ನಿಮ್ಮ ಮುಂದಿಡ್ತವೆ. ಅದಕ್ಕೂ ಮುಂಚೆ ಮಿತ್ರರೇ, ಈಗ ದೇಶದಲ್ಲಿ ಯಾವುದೇ ರೀತಿಯ ಸಮೀಕ್ಷೆಗಳನ್ನು ಪ್ರಕಟಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ಚಾನಲ್ ಕೂಡ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ಚುನಾವಣಾ ಆಯೋಗದ ನಿಬಂಧನೆಗಳಿರುತ್ತೆ. ಆದರೆ ಮಿತ್ರರೇ, ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಯಾವುದು? ಸಟ್ಟಾ ಬಜಾರ್ ವಿಚಾರ. ಸಟ್ಟಾ ಬಜಾರ್ನಲ್ಲಿ ನಂಬರ್ಗಳು ಸಾಕಷ್ಟು ಏರಿಳಿತ ಕಾಣ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಇಷ್ಟೊಂದು ಏರಿಳಿತವನ್ನ ಸಟ್ಟಾ ಬಜಾರ್ನಲ್ಲಿ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಸಟ್ಟಾ ಬಜಾರ್ನಲ್ಲಿ ಒಮ್ಮೆ ನಂಬರ್ ಮೇಲೆ ಹೋಗುತ್ತೆ, ಒಮ್ಮೆ ನಂಬರ್ ಕೆಳಗೆ ಬರುತ್ತೆ. ಈ ರಾಜಕೀಯ ಪಕ್ಷ ಇನ್ನೇನು ಗೆದ್ದೇ ಬಿಡ್ತು ಅಂತ ಹೇಳುವಷ್ಟರಲ್ಲಿ ಇಲ್ಲ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅಂತ ನಂಬರ್ ಕೆಳಗಿಳಿಸ್ತಾರೆ. ಹೀಗೆ ಸಟ್ಟಾ ಬಜಾರ್ನಲ್ಲಿ ಸಾಕಷ್ಟು ಏರಿಳಿತಗಳಾಗ್ತಾ ಇದೆ. ಅನೇಕರಿಗೆ ಒಂದು ಪ್ರಶ್ನೆ ಬರಬಹುದು, ಎಷ್ಟೋ ಏಜೆನ್ಸಿಗಳು ಅಂದ್ರೆ ಸಮೀಕ್ಷೆ ನಡೆಸೋದಕ್ಕಾಗಿಯೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಂತಹ ಏಜೆನ್ಸಿಗಳ ಸಮೀಕ್ಷೆಯೇ ಕೈ ಕೊಡುತ್ತೆ. ಆ ಸಮೀಕ್ಷೆಗಳ ಮಾಹಿತಿಯೇ ನಿಖರವಾಗಿರೋದಿಲ್ಲ. ಒಮ್ಮೊಮ್ಮೆ ಪೂರ್ತಿ ಕಂಪ್ಲೀಟ್ ಆಗಿ ಉಲ್ಟಾದಂತಹ ಉದಾಹರಣೆಗಳಿದೆ. ಅಂತಾದ್ರಲ್ಲಿ ಸಟ್ಟಾ ಬಜಾರ್ ಯಾಕಿಷ್ಟು ಮಹತ್ವ? ಸಟ್ಟಾ ಬಜಾರ್ ಏನು ಹೋಗಿ ಸರ್ವೆ ಮಾಡಿಸುತ್ತಾ? ಸಟ್ಟಾ ಬಜಾರ್ ಹೇಗೆ ನಂಬರ್ ಅನ್ನು ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಯಾಕಿಷ್ಟು ಮಹತ್ವ? ಹೀಗೆಲ್ಲ ಅನೇಕರಿಗೆ ಪ್ರಶ್ನೆ ಇದೆ. ಮಿತ್ರರೇ, ಈಗ 6 ಹಂತದ ಚುನಾವಣೆ ಆದ ಬಳಿಕ ಇನ್ನೊಂದು ಹಂತ ಬಾಕಿ ಇದೆ. ಈ ಸಂದರ್ಭದಲ್ಲಿ ಸಟ್ಟಾ ಬಜಾರ್ ತನ್ನ ಅಂತಿಮ ನಂಬರ್ಸ್ ಅನ್ನ ಮುಂದಿಟ್ಟಿದೆ. ಆ ಪ್ರಕಾರವಾಗಿ ಅಲ್ಲಿ ಟ್ರೇಡಿಂಗ್ ಕೂಡ ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ವಹಿವಾಟು ನಡೆಯುತ್ತೆ. ಈ ಅಂತಿಮ ಸರ್ವೆಯಲ್ಲಿ ಸಟ್ಟಾ ಬಜಾರ್ನಲ್ಲಿ ಏನ್ ನಂಬರ್ ಇದೆ, ಸಟ್ಟಾ ಬಜಾರ್ನಲ್ಲಿ ಎಷ್ಟು ಏರಿಳಿತ ಆಗ್ತಾ ಇದೆ, ಇದಕ್ಕೆ ಯಾಕಿಷ್ಟು ಮಹತ್ವ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಸಟ್ಟಾ ಬಜಾರನ್ನು ಪ್ರಮೋಟ್ ಮಾಡೋದು ಯಾಕೆ? ಅದೊಂದು ಬೆಟ್ಟಿಂಗ್ ದಂಧೆ ಅಲ್ವಾ ಅಂತ ಅನೇಕರು ಹೇಳ್ತಾರೆ. ಈ ದೇಶದಲ್ಲಿ ಎಲ್ಲವೂ ಸಕ್ರಮವಾಗಿ ನಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಕ್ರಮಗಳು ಕೂಡ ಸಾಕಷ್ಟು ಪ್ರಾಶಸ್ತ್ಯವನ್ನು ಪಡೆದುಕೊಂಡಿರ್ತವೆ. ಅಂತಹದ್ರಲ್ಲಿ ಈ ಸಟ್ಟಾ ಬಜಾರ್ ಕೂಡ ಒಂದು. ಇದನ್ನು ಯಾರೂ ಬೆಂಬಲಿಸೋದಕ್ಕೆ, ಇದನ್ನು ಪ್ರಮೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸಟ್ಟಾ ಬಜಾರ್ನ ವಿಚಾರ ಚರ್ಚೆ ಆಗುತ್ತೆ. ಇದಕ್ಕೇನು ಕಾರಣ ಗೊತ್ತಾ? ಈಗ ನೀವು ಯಾವುದೋ ಒಂದು ಸಮೀಕ್ಷೆಯನ್ನು ತೆಗೆದುಕೊಳ್ಳಿ. ಒಂದು ಟಿವಿ ಚಾನಲ್ನಲ್ಲಿ ಒಂದು ಸಮೀಕ್ಷೆ ಪ್ರಕಟವಾಗುತ್ತೆ. ಅದರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ವಾಸಾರ್ಹತೆ ಅಂತ ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಾಧ್ಯಮ ಸಂಸ್ಥೆಗಳು ಯಾರ ಪರವಾಗಾದರೂ ಮಾಡಿರಬಹುದು, ಅದರ ಮೇಲೆ ಯಾರ್ದಾರು ಇನ್ಫ್ಲೂಯೆನ್ಸ್ ಇರಬಹುದು, ಈ ಎಲ್ಲ ಅನುಮಾನಗಳಿರುತ್ತೆ. ಈ ಏಜೆನ್ಸಿಗಳು ಕೂಡ ಕೊಡ್ತಿರುವಂತಹ ನಂಬರ್ಗಳು ಹಣಕ್ಕೋಸ್ಕರವಾಗಿ ನೀಡ್ತಾ ಇರಬಹುದು ಅನ್ನುವಂತಹ ಅನುಮಾನ ಇರುತ್ತೆ. ಆದರೆ ಸಟ್ಟಾ ಬಜಾರ್ ವಿಚಾರದಲ್ಲಿ ಹಾಗೆ ಅನುಮಾನ ಪಡೋದಕ್ಕೆ ಅವಕಾಶವೇ ಇಲ್ಲ. ಸಟ್ಟಾ ಬಜಾರ್ಗೆ BJP ಬಂದ್ರು ಒಂದೇ, ಕಾಂಗ್ರೆಸ್ ಬಂದ್ರು ಒಂದೇ, ಅಥವಾ JDS ಬಂದ್ರು ಒಂದೇ. ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಏನು ವ್ಯತ್ಯಾಸ ಆದರೂ ಅವರಿಗೇನು ತೊಂದರೆ ಇಲ್ಲ. ಅವ್ರದ್ದೇನು ವ್ಯಾಪಾರ ಆಗಬೇಕು, ಅವ್ರ ಬಿಸ್ನೆಸ್ ಆಗಬೇಕು, ಅವರು ಗೆಲ್ತಾರೆ ಸೋಲ್ತಾರೆ ಅನ್ನೋದ್ರ ಮೇಲೆ ಟ್ರೇಡಿಂಗ್ ಆಗುವಂಥದ್ದು. ಹೀಗಾಗಿ ಅವ್ರಿಗೆ BJPಗೆ ನಂಬರ್ ಕೊಡಬೇಕು ಅಂತಲೂ ಇಲ್ಲ, ಕಾಂಗ್ರೆಸ್ಗೆ ನಂಬರ್ ಕೊಡಬೇಕು ಅಂತಲೂ ಇಲ್ಲ. ಅವ್ರು ಏನಾಗಿದೆ, ಏನ್ ಪರಿಸ್ಥಿತಿ ಇದೆ, ಅದೇ ನಂಬರ್ ಅನ್ನ ಕೊಡ್ತಾರೆ. ಇನ್ನು ಕೆಲವರಿಗೆ ಇನ್ನೊಂದು ಪ್ರಶ್ನೆ ಇರಬಹುದು, ಇಷ್ಟೆಲ್ಲ ಏಜೆನ್ಸಿಗಳು ಅನೇಕ ಜನರನ್ನು ಇಟ್ಕೊಂಡು ಸ್ಯಾಂಪಲ್ ಅನ್ನು ತೆಗೆದುಕೊಂಡು ನಂಬರ್ಸ್ ಅನ್ನ ಕೊಡ್ತವೆ. ಈ ಸಟ್ಟಾ ಬಜಾರ್ ಅಲ್ಲೆಲ್ಲೋ ಕೂತ್ಕೊಂಡು ನಂಬರ್ ಅನ್ನ ಹೇಳಿದ್ರೆ ಅದು ನಂಬೋದು ಹೇಗೆ ಅಂತ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಸಟ್ಟಾ ಬಜಾರ್ ಸಾವಿರಾರು ಕೋಟಿ ವ್ಯವಹಾರವನ್ನ ನಡೆಸುತ್ತೆ. 1-2 ರೂಪಾಯಿ ವ್ಯವಹಾರ ಅಲ್ಲ, ಅಥವಾ ಲಕ್ಷಾಂತರ ರೂಪಾಯಿ ವ್ಯವಹಾರವೂ ಕೂಡ ಅಲ್ಲ. ಸಾವಿರಾರು ಕೋಟಿಯ ಬೆಟ್ಟಿಂಗ್ ದಂಧೆ ಅದು. ಆ ದಂಧೆಯಲ್ಲಿ ಹಣ ಹೂಡಿಕೆ ಮಾಡುವವನು ನಿಖರವಾದ ನಂಬರ್ ಅನ್ನ ಬಯಸ್ತಾನೆ. ಏನೋ ಒಂದು ಸುಮ್ಮನೆ ನಂಬರ್ ಹೇಳ್ತಾರೆ, ಅದಕ್ಕೆ ದುಡ್ಡು ಕಟ್ಟೋದಲ್ಲ. ಅವರು ಕೂಡ ಸಾಕಷ್ಟು ಏಜೆನ್ಸಿಗಳ ಮೂಲಕ ಇನ್ಪುಟ್ ಅನ್ನು ತೆಗೆದುಕೊಂಡಿರ್ತಾರೆ. ಸಟ್ಟಾ ಬಜಾರ್ನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಸಮೀಕ್ಷೆಗಳು ನಡೆದಿರ್ತವೆ. ಎಲ್ಲ ಆಂತರಿಕವಾಗಿ ವ್ಯವಹಾರಗಳು ನಡೀತಾ ಇರ್ತವೆ. ಇದೆಲ್ಲ ಬಾಹ್ಯವಾಗಿ ನಡೆದು ರಾಜಾರೋಷವಾಗಿ ಮಾಡುವಂತಹ ಕೆಲಸ ಅಲ್ಲ, ಎಲ್ಲ ಗೌಪ್ಯವಾಗಿ ನಡೆದಿರುತ್ತೆ. ಹೀಗಾಗಿ ಸಟ್ಟಾ ಬಜಾರ್ ನಿಖರವಾದಂತಹ ಭವಿಷ್ಯ ನುಡಿಯುತ್ತೆ ಎನ್ನುವಂಥದ್ದು ಅನೇಕ ಬಾರಿ ಸಾಬೀತಾಗಿದೆ. ನಿಮಗೆ ನೆನಪಿರಲಿ ಮಿತ್ರರೇ, 2023ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಆಯಿತು. ಬಹುತೇಕ ಸಮೀಕ್ಷೆಗಳು ಏನು ಹೇಳ್ತಾ ಇದ್ವು, BJP ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಅವರು 100ರ ಆಸುಪಾಸಿಗೆ ಬರ್ತಾರೆ, 105, 110 BJP ಮತ್ತೆ ಅಧಿಕಾರಕ್ಕೆ, ಇಂತಹ ಸಮೀಕ್ಷೆಗಳೇ ಕೊಡ್ತಾ ಇದ್ರು. ಯಾರು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳಿರಲಿಲ್ಲ. 1-2 ಸಮೀಕ್ಷೆಗಳು ಹೇಳಿದ್ವು ಅಷ್ಟೇ. ಆದರೆ ಮಿತ್ರರೇ, ಈ ಸಟ್ಟಾ ಬಜಾರ್ನಲ್ಲಿ ಏನು ನಂಬರ್ ಓಡ್ತಾ ಇತ್ತು ಗೊತ್ತಾ? ಕಾಂಗ್ರೆಸ್ಗೆ 137. ಅವರು ನಿಖರವಾಗಿ ನಂಬರ್ ಕೊಟ್ಟಿದ್ರು. ಕಾಂಗ್ರೆಸ್ಗೆ 137 ಸೀಟ್ ಬರುತ್ತೆ, BJP 55ಕ್ಕೆ ಕುಸಿಯಬಹುದು, ಹೀಗಂತ ಸಟ್ಟಾ ಬಜಾರ್ ಪ್ರೆಡಿಕ್ಟ್ ಮಾಡಿತ್ತು. ಮಿತ್ರರೇ, ಈ ಸಟ್ಟಾ ಬಜಾರ್ ಇರೋದೆಲ್ಲಿ ಗೊತ್ತಾ? ರಾಜಸ್ಥಾನದ ಜೋಧ್ಪುರದಿಂದ 160 ಕಿಲೋಮೀಟರ್ ದೂರದಲ್ಲಿದೆ. ಫಲೋಡಿಯಲ್ಲಿರುವಂತಹ ಈ ಸಟ್ಟಾ ಬಜಾರ್ ಇದು. ಅಷ್ಟು ದೂರದಲ್ಲಿ ಕೂತ್ಕೊಂಡು ಕರ್ನಾಟಕದ ಚುನಾವಣೆಯ ಬಗ್ಗೆ ನಿಖರವಾದ ಭವಿಷ್ಯ ನುಡಿದಿತ್ತು. ವ್ಯತ್ಯಾಸ ಆಗಿದ್ದೇನು ಗೊತ್ತಾ? BJPಗೆ 55ರ ಬದಲಿಗೆ 66 ಬಂದಿತ್ತು, ಕಾಂಗ್ರೆಸ್ 136ಕ್ಕೆ ನಿಂತ್ಕೊಂಡಿತ್ತು. ಅಲ್ಲಿಗೆ ಫಲೋಡಿ ಸಟ್ಟಾ ಬಜಾರ್ ಕೊಟ್ಟಂತಹ ಭವಿಷ್ಯ ಬಹುತೇಕ ನಿಖರವಾಗಿತ್ತು. ಈ ಚುನಾವಣಾ ಸಮೀಕ್ಷೆಗಳು ಬೇರೆಲ್ಲ ಮಾಡಿದ್ರಲ್ಲ, ಇದೆಲ್ಲ ಅಟ್ಟರ್ ಫೇಲ್ಯೂರ್ ಆಗಿತ್ತು. ಹೀಗಾಗಿ ಈ ಸಮೀಕ್ಷೆಗೆ ಸಾಕಷ್ಟು ಮಹತ್ವ ಇದೆ.
ಈ ಸಟ್ಟಾ ಬಜಾರ್ನಲ್ಲಿ ಆರಂಭದಲ್ಲಿ ಒಂದು ರೀತಿಯ ವಾತಾವರಣ ಇತ್ತು. ಬಿಜೆಪಿಗೆ 330 340 ಬರುತ್ತೆ ಎನ್ನುವಂತಹ ರೀತಿಯಲ್ಲಿ ವಾತಾವರಣ ಇತ್ತು ಚುನಾವಣೆ ಘೋಷಣೆ ಆದಂತಹ ಸಂದರ್ಭದಲ್ಲಿ. ಆದರೆ ಚುನಾವಣೆ 2 ಹಂತ ಆದ ಬಳಿಕ ಬಿಜೆಪಿಯ ನಂಬರ್ ಏಕಾಏಕಿ 290ಕ್ಕೆ ಕುಸಿದಿತ್ತು. ಬಹಳ ಕಡಿಮೆ ಆಗುತ್ತೆ ಬಿಜೆಪಿಗೆ ಅಂತ. ಆನಂತರ ಒಂದೊಂದು ಹಂತ ಆದ ಬಳಿಕವೂ ಕೂಡ ಬಿಜೆಪಿಯ ನಂಬರ್ಸ್ ಏರೋದಕ್ಕೆ ಶುರುವಾಗಿದೆ. ಈಗ 6 ಹಂತದ ಚುನಾವಣೆ ಆದ ಬಳಿಕ ಈ ಫಲೋಡಿ ಸಟ್ಟಾ ಬಜಾರ್ ಹೇಳ್ತಾ ಇದೆ, ಬಿಜೆಪಿ ಈ ಬಾರಿ 303ರಿಂದ 306 ಕ್ಷೇತ್ರವನ್ನ ಗೆದ್ದುಕೊಳ್ಳುತ್ತೆ. ಬಿಜೆಪಿ ಏಕಾಂಗಿಯಾಗಿ ಆ ಸಾಧನೆ ಮಾಡುತ್ತೆ ಅಂತ ಫಲೋಡಿ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. ಜೊತೆಗೆ ಕಾಂಗ್ರೆಸ್ ಬಹಳ ಹಾನಿಯನ್ನು ಕಾಣುತ್ತೆ. ಕಾಂಗ್ರೆಸ್ ಈ ಬಾರಿ 50 ಕ್ಷೇತ್ರಗಳಿಗೆ ಕುಸಿಯುತ್ತೆ. ಕಳೆದ ಬಾರಿ ಅವರು 52 ಗೆದ್ದಿದ್ರು, ಈ ಬಾರಿ 50ಕ್ಕೆ ಕುಸಿಯುತ್ತೆ ಅಂತ ಹೇಳಿ ಈ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಈ ವಿಚಾರವನ್ನು ನೋಡಿದಾಗ ಕೆಲವರಿಗೆ ಅನಿಸಬಹುದು, ಅನೇಕ ರಾಜ್ಯಗಳಲ್ಲಿ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ಹಿನ್ನಡೆ ಆದರೂ ಕೂಡ ಬಿಜೆಪಿ ಹೇಗೆ 303 306 ಗಳಿಸೋದಕ್ಕೆ ಸಾಧ್ಯ? ಈ ಬಾರಿ ಅನೇಕರಿಗೆ ಅರ್ಥ ಆಗದೇ ಇರುವಂತಹ ವಿಚಾರ ಇದೆ. ಚುನಾವಣಾ ವಿಶ್ಲೇಷಕರು ಕೂಡ ಹೇಳ್ತಾ ಇರುವಂತದ್ದೇನು, ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುತ್ತೆ, ಬಿಹಾರದಲ್ಲಿ ಹಿನ್ನಡೆ ಆಗುತ್ತೆ, ಉತ್ತರ ಪ್ರದೇಶದಲ್ಲಿ ಹಿನ್ನಡೆ ಆಗುತ್ತೆ ಅಂತ. ಆದರೆ ಈ ಸಟ್ಟಾ ಬಜಾರ್ ಏನು ಹೇಳ್ತಾ ಇದೆ ಗೊತ್ತಾ? ಮಹಾರಾಷ್ಟ್ರದಲ್ಲಿರಬಹುದು, ರಾಜಸ್ಥಾನದಲ್ಲಿರಬಹುದು, ಬಿಹಾರದಲ್ಲಿರಬಹುದು, ಉತ್ತರ ಪ್ರದೇಶದಲ್ಲಿರಬಹುದು, ಇಲ್ಲೆಲ್ಲ ಕಡೆ ಬಿಜೆಪಿಗೆ ಹಿನ್ನಡೆ ಆಗೋದು ನಿಜ. ಆದ್ರೆ ಅದು ಬಿಜೆಪಿಗಲ್ಲ, NDAಗೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಈ ಹಿಂದೆ 23 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು, 25ರಲ್ಲಿ ಸ್ಪರ್ಧೆ ಮಾಡಿ 23 ಗೆದ್ದಿತ್ತು. ಈ ಬಾರಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ 28ರಲ್ಲಿ ಸ್ಪರ್ಧೆ ಮಾಡಿದೆ. ಅವರ ನಂಬರ್ಸ್ 23 24ರ ಆಸುಪಾಸಿನಲ್ಲೇ ಇರುತ್ತೆ. NDAಗೆ ಲಾಸ್ ಆಗುತ್ತೆ. ಈ ಹಿಂದೆ ಶಿವಸೇನೆಯವರು ಹೆಚ್ಚು ಸೀಟನ್ನು ಗೆದ್ದಿದ್ರು. ಈಗ ಉದ್ಧವ್ ಠಾಕ್ರೆ ಬಣ ಬಿಜೆಪಿ ಜೊತೆಗಿಲ್ಲ, ಬದಲಾಗಿ ಶಿಂದೆ ಬಣ ಇದೆ, ಅಜಿತ್ ದಾದಾ ಪವಾರ್ ಬಣ ಇದೆ. ಅವರಿಬ್ಬರೂ ಸೇರಿ ಒಂದು 2-3 ಕ್ಷೇತ್ರವನ್ನು ಗೆಲ್ಲಬಹುದು ಬಿಟ್ರೆ ಬಿಜೆಪಿಯ ನಂಬರ್ಸ್ನಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಹಾಗೆ ಬಿಹಾರದಲ್ಲಿ 2019ರ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಸ್ ಆಗಿತ್ತು. ಯಾಕೆಂದರೆ 2014ರಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಿ 22 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಆದರೆ 2019ರಲ್ಲಿ ಬಿಜೆಪಿ JDU ಮೈತ್ರಿ ಆಗಿತ್ತು, LJP ಕೂಡ ಸೇರ್ಕೊಂಡಿತ್ತು. ಹೀಗಾಗಿ ಬಿಜೆಪಿ 17ರಲ್ಲಿ ಸ್ಪರ್ಧಿಸಿ 17 ಗೆದ್ದುಕೊಂಡಿತ್ತು, JDU 17ರಲ್ಲಿ ಸ್ಪರ್ಧಿಸಿ 16 ಗೆದ್ದುಕೊಂಡು ಆನಂತರ NDA ಕೂಟವನ್ನು ಬಿಟ್ಟು ಹೋಗಿತ್ತು. ಹೀಗಾಗಿ ಬಿಹಾರದಲ್ಲಿ ಕಳೆದ ಬಾರಿ ಬಿಜೆಪಿಗೆ ಲಾಸ್ ಆಗಿತ್ತು. ಈ ಬಾರಿ ಬಿಜೆಪಿ 17ರಲ್ಲಿ ಸ್ಪರ್ಧೆ ಮಾಡಿದೆ. ಬಿಜೆಪಿಯ ನಂಬರ್ಸ್ನಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ, 1-2 ಆಚೆ ಈಚೆ ಆಗಬಹುದು. ಅದು ಫೈನಲ್ ನಂಬರ್ಸ್ಗೆ ಏನು ತೊಂದರೆ ಆಗೋದಿಲ್ಲ ಅಂತ ಈ ಫಲೋಡಿ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. ಜೊತೆಗೆ ಮಿತ್ರರೇ, ರಾಜಸ್ಥಾನದಲ್ಲಿ ಬಹಳ ಕಡಿಮೆ ಆಗುತ್ತೆ ಅಂತ ಈ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಆದರೆ ಈಗ ಹೇಳ್ತಾ ಇದೆ ಸ್ವಲ್ಪ ಬಿಜೆಪಿ ಚೇತರಿಕೆ ಕಂಡಿದೆ ಅಂತ. ಮಿತ್ರರೇ, ಕಳೆದ 2 ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಬಿಜೆಪಿ ಕಮಾಲ್ ಮಾಡಿತ್ತು. 2014ರಲ್ಲಿ 25 ಗೆದ್ದಿತ್ತು, 2019ರಲ್ಲಿ 24 ಗೆದ್ದಿತ್ತು. ಅದರ ಮಿತ್ರ ಪಕ್ಷ 1 ಸೀಟನ್ನು ಗೆದ್ದುಕೊಂಡಿತ್ತು. ಈ ಬಾರಿ ಬಿಜೆಪಿ 16ಕ್ಕೆ ಕುಸಿಯಬಹುದು ಅಂತ ಸಟ್ಟಾ ಬಜಾರ್ ಭವಿಷ್ಯ ನುಡಿದಿತ್ತು ಆರಂಭದ ಹಂತದ ಚುನಾವಣೆಯಲ್ಲಿ. ಆದರೆ ಈಗ ರಾಜಸ್ಥಾನದ ಚುನಾವಣೆ ಮುಕ್ತಾಯ ಆಗಿದೆ. ಈ ಸಂದರ್ಭದಲ್ಲಿ ಫಲೋಡಿ ಸಟ್ಟಾ ಬಜಾರ್ ಏನು ಹೇಳ್ತಾ ಇದೆ ಅಂತಂದ್ರೆ, ಬಿಜೆಪಿ 19-20ಕ್ಕೆ ಏರಿದೆ, ಬಹಳ ದೊಡ್ಡ ನಷ್ಟ ಆಗೋದಿಲ್ಲ ರಾಜಸ್ಥಾನದಲ್ಲಿ ಅಂತ ಈ ಭವಿಷ್ಯ ನುಡಿತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಳೆದ ಬಾರಿಗಿಂತ ಉತ್ತಮ ಸಾಧನೆಯನ್ನ ಮಾಡುತ್ತೆ ಹೀಗಂತ ಭವಿಷ್ಯ ನುಡಿತಾ ಇದೆ ಈ ಸಟ್ಟಾ ಬಜಾರ್. ಇದಕ್ಕೊಂದು ಕಾರಣ ಇದೆ. ಕಳೆದ ಬಾರಿ ಮಾಯಾವತಿ ಅಖಿಲೇಶ್ ಯಾದವ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರು. ಈ ಬಾರಿ ಕಾಂಗ್ರೆಸ್ ಮತ್ತು ಅಖಿಲೇಶ್ ಯಾದವ್ ಒಟ್ಟಾಗಿದ್ದಾರೆ. ಇಲ್ಲಿ ಮಿತ್ರರೇ, ಮಾಯಾವತಿ ವೋಟ್ ಬ್ಯಾಂಕ್ ದೊಡ್ಡದಾಗಿದೆ. ಮಾಯಾವತಿ ವೋಟ್ ಬ್ಯಾಂಕ್ ಇರೋದ್ರಿಂದಾಗಿ ಕಳೆದ ಬಾರಿ ಬಿಜೆಪಿಗೆ ನಷ್ಟ ಆಗಿತ್ತು. ಒಟ್ಟು 18 ಕ್ಷೇತ್ರವನ್ನು ಕಳೆದುಕೊಂಡಿದ್ರು. ಅಂದ್ರೆ ಒಟ್ಟು 80 ಕ್ಷೇತ್ರ ಇದೆ ಉತ್ತರ ಪ್ರದೇಶದಲ್ಲಿ, 62 ಬಿಜೆಪಿ ಗೆದ್ದುಕೊಂಡಿತ್ತು. ಹೀಗಾಗಿ ಬಿಜೆಪಿಗೆ ನಷ್ಟ ಆಗಿತ್ತು. ಆದ್ರೆ ಈ ಬಾರಿ ಮಾಯಾವತಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ದಾರೆ, ಕಾಂಗ್ರೆಸ್ ಅಖಿಲೇಶ್ ಯಾದವ್ ಒಟ್ಟಾಗಿದ್ದಾರೆ. ಇದರಿಂದ ವೋಟ್ ವಿಭಜನೆ ಆಗುತ್ತೆ. ಬಿಜೆಪಿ ಮತ್ತೆ 2014ರ ಸಾಧನೆಯನ್ನ ಮಾಡಬಹುದು ಅಂತೇಳಿ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಜೊತೆಗೆ ಬಂಗಾಳ, ಒಡಿಶಾ, ತೆಲಂಗಾಣ, ತಮಿಳುನಾಡು ಈ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿಯ ನಂಬರ್ಸ್ ಗಣನೀಯ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಸಟ್ಟಾ ಬಜಾರ್ ಕೂಡ ಭವಿಷ್ಯ ನುಡಿತಾ ಇದೆ. ಬಂಗಾಳದಲ್ಲಿ ಬಿಜೆಪಿ ನಂಬರ್ 1 ಪಾರ್ಟಿ ಆಗುತ್ತೆ ಅಂತ ಸಟ್ಟಾ ಬಜಾರ್ ಕೂಡ ಹೇಳ್ತಾ ಇದೆ. ಇದೆಲ್ಲದರ ಅರ್ಥ ಏನು ಗೊತ್ತಾ? ಬಿಜೆಪಿ 2019ಕ್ಕಿಂತ ಬಹಳ ದೊಡ್ಡ ಸಾಧನೆಯನ್ನು ಮಾಡೋದಿಲ್ಲ. ಜೊತೆಗೆ 2019ಕ್ಕಿಂತ ಬಿಜೆಪಿಯ ಸೀಟ್ಗಳು ಕೂಡ ಕಡಿಮೆ ಆಗೋದಿಲ್ಲ ಅಂತ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. 6 ಹಂತ ಆದ ಬಳಿಕ ಬಿಜೆಪಿಯ ನಂಬರ್ 303 306 ಅಂತ ಸಟ್ಟಾ ಬಜಾರ್ ಹೇಳ್ತಿರೋದ್ರಿಂದ ಈ ಬಾರಿಯೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರ ಹಿಡಿಯೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಸಟ್ಟಾ ಬಜಾರ್ ಭವಿಷ್ಯ ನಿಜವೇ ಆಗಿಬಿಡುತ್ತೆ, ಇದೇನು ವ್ಯತ್ಯಾಸ ಆಗೋದಿಲ್ಲ ಅಂತ ನಾನಂತೂ ಹೇಳೋದಿಲ್ಲ. ಆದರೆ ಅವರ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ಸಟ್ಟಾ ಬಜಾರ್ನಲ್ಲಿ ಏನು ನಂಬರ್ಸ್ ಓಡ್ತಾ ಇರುತ್ತೋ ಅದು ಬಹುತೇಕ ಫೈನಲ್ ನಂಬರ್ಸ್ಗೆ ಹತ್ತಿರ ಇರುತ್ತೆ. ಫಲಿತಾಂಶದ ದಿನ ಬರುತ್ತಲ್ಲ ನಂಬರ್ಸ್, ಅದಕ್ಕೆ ಹತ್ತಿರ ಇರುತ್ತೆ. ತದ್ವಿರುದ್ಧ ಆಗೋದಕ್ಕಂತೂ ಸಾಧ್ಯವೇ ಇಲ್ಲ, ಇದುವರೆಗೆ ಆಗಿಲ್ಲ. ಕಳೆದ ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಉತ್ತಮ ಸಾಧನೆ ಮಾಡುತ್ತೆ ಅಂತ ಸಟ್ಟಾ ಬಜಾರ್ ಹೇಳಿತ್ತು. ಆದರೆ ಮಾಧ್ಯಮಗಳ ಸಮೀಕ್ಷೆ ಏನಿತ್ತು, ರಾಜಸ್ಥಾನದಲ್ಲಿ 50-50 ಅಂತ ಹೇಳಲಾಗ್ತಾ ಇತ್ತು. ಮಧ್ಯಪ್ರದೇಶವನ್ನು ಬಿಜೆಪಿ ಕಳೆದುಕೊಳ್ಳುತ್ತೆ ಅಂತ ಅನೇಕ ಮಾಧ್ಯಮ ಸಮೀಕ್ಷೆಗಳು ಹೇಳಿದ್ವು. ಛತ್ತೀಸ್ಗಢದಲ್ಲೂ ಕೂಡ ಬಿಜೆಪಿ ಬರುವ ಸಾಧ್ಯತೆ ಇಲ್ಲ, ಅಲ್ಲಿ ಕಾಂಗ್ರೆಸ್ ಪುನರಾವರ್ತನೆ ಆಗುತ್ತೆ ಅಂತ ಎಲ್ಲಾ ಭವಿಷ್ಯಗಳು ನುಡಿದಿದ್ವು. ಆದರೆ ಸಟ್ಟಾ ಬಜಾರ್ ಹೇಳ್ತಾ ಇತ್ತು 3 ರಾಜ್ಯದಲ್ಲಿ ಬಿಜೆಪಿ ಬರುವಂತಹ ಚಾನ್ಸಸ್ ಇದೆ ಅಂತ.
ಅದು ಸತ್ಯ ಆಯಿತು ಕೂಡ. ಹೀಗಾಗಿ ಮಿತ್ರರೇ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಟ್ಟಾ ಬಜಾರ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ನಿಮಗೇನನ್ಸುತ್ತೆ? ಸಟ್ಟಾ ಬಜಾರ್ ಭವಿಷ್ಯ ನಿಜವಾಗುವಂಥ ಸಾಧ್ಯತೆ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.